ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇಷ್ಟು ದಿನಗಳ ಕಾಲ ಕಾದಿದ್ದು ಸಾಕು. ಇನ್ನು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಶುರು ಆಗ್ತಾ ಇದೆ. ಒಟ್ಟಿಗೆ 3 ಕಂತುಗಳ ಹಣ 6,000 ರಿಲೀಸ್ ಆಗ್ತಾ ಇದೆ. ಬನ್ನಿ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ. ಇಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಸಿಹಿ ಸುದ್ದಿ. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಫೆಬ್ರವರಿ ತಿಂಗಳ ಬರೀ ಸುಳ್ಳುಗಳನ್ನ ಹೇಳ್ತಾ ಮಾಹಿತಿ ಕೊಟ್ಟಿದ್ರು. ಸೊ ಅದನ್ನ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು. ಕೊನೆಗೂ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಸಿಕ್ಕೇ ಬಿಡ್ತು. ನಾಳೆ ಮಾರ್ಚ್ 1 ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮಾರ್ಚ್ 1ನೇ ತಾರೀಕಿನಿಂದ ಬೆಳಿಗ್ಗೆ 10:30ರಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಶುರು ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ, ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಇದರಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದಾರೆ. ಏನ್ ಚೇಂಜಸ್ ಆಗಿದೆ, ಯಾರಿಗೆಲ್ಲ ಹಣ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ರು ಗೃಹಲಕ್ಷ್ಮಿಯರ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ತಿಂಗಳ 2,000 ರೂಪಾಯಿ ಅನ್ನೋದು ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಈಗ 2 ಕಂತುಗಳ ಹಣ 3 ಕಂತುಗಳ ಹಣ ಒಟ್ಟಿಗೆ ಬಂದ್ರೆ ಅದು ಬಹಳಷ್ಟು ಅನುಕೂಲ ಆಗುತ್ತೆ. ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಬಡವರು ಏನೇನೋ ಆಸೆ ಇಟ್ಕೊಂಡು 2,000 ರೂಪಾಯಿ ಕಾಯ್ತಿರ್ತಾರೆ, ನಾವು ಅದನ್ನ ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ಪ್ರಕಾರ ಮಾರ್ಚ್ 1ರಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ಜಿಲ್ಲೆಗಳಿಗೆ ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ, ಇದರಲ್ಲಿ ಏನ್ ಬದಲಾವಣೆ ಆಗಿದೆ, ಎಲ್ಲಾ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಇದೊಂದು ಸಿಹಿ ಸುದ್ದಿ. ಸ್ನೇಹಿತರೆ, ಇಲ್ಲಿ ನಿಮಗೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ತಾಲೂಕು ಪಂಚಾಯತಿಗಳಿಂದ ಲಿಸ್ಟ್ ಗಳನ್ನ ರೆಡಿ ಮಾಡಲಾಗಿದೆ, ಹಣವನ್ನ ಕೂಡ ಬಿಡುಗಡೆ ಮಾಡಿದಾರಂತೆ. ಸೊ ಇನ್ನೇನು ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಮಾತ್ರ ಹಣ ಮುಂದುವರಿಸುತ್ತಾರೆ. ಅಂದ್ರೆ ಡಿಬಿಟಿ ಪುಷ್ ಮಾಡ್ತಾರೆ, ಅಲ್ಲಿಂದ ಬ್ಯಾಂಕ್ ಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತಂತೆ. ಸೊ ಇಲ್ಲಿ ಬದಲಾವಣೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಕೆಲವೊಂದು ಜನಗಳಿಗೆ ಇನ್ನು ಪೆಂಡಿಂಗ್ ಇದೆ ಅಂತೆ. ಹೌದು ಸ್ನೇಹಿತರೆ, ಈ ಒಂದು ತಾಲೂಕು ಪಂಚಾಯತಿಗಳಲ್ಲಿ ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಅಷ್ಟು ಲಿಸ್ಟ್ ನಲ್ಲಿ ಇರುವಂತಹ ಜನರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಕೇಳಿ ಬರ್ತಾ ಇದೆ. ಇನ್ನು ಕೆಲವರಿಗೆ ಯಾಕೆ ಬಿಡುಗಡೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರು ಬಡತನ ರೇಖೆಗಿಂತ ಮೇಲಿರ್ತಾರೆ, ಅಂದ್ರೆ ಶ್ರೀಮಂತರು ಈ BPL ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಈ ಒಂದು 5 ಗ್ಯಾರಂಟಿಗಳನ್ನ ಪಡೆದುಕೊಳ್ತಿರ್ತಾರೆ. ಸೊ ಅಂತವ್ರಿಗೆ ಕಡಿವಾಣ ಹಾಕಲಾಗಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಏನು ಪಕ್ಕ ಬಡವರು ಏನಿರ್ತಾರೆ BPL ಕಾರ್ಡ್ ಹೊಂದಿದಂತವ್ರು, ಅಂತವ್ರಿಗೆ 100% ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇವತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ, ಈ ಒಂದು ಹಣ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬಂದಿದಂತೆ. ಇವತ್ತ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಲಿಸ್ಟ್ ಪ್ರಕಾರ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ನಿಮಗೆ ಎಲ್ಲಾ ರೀತಿಯ ಆಕ್ಷನ್ ಗಳನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನಾಳೆ ಮಾರ್ಚ್ 1 ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರಂತೆ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ 16 ಮತ್ತು 17ನೇ ಕಂತಿನ ಹಣವನ್ನ ಮಾರ್ಚ್ 1ನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಬೆಳಿಗ್ಗೆ 10:30ರಿಂದನೇ ಈ ಒಂದು ಹಣ ಬಿಡುಗಡೆ ಪ್ರಾರಂಭ ಆಗುತ್ತೆ. ಮತ್ತೆ ಒಂದು ವಾರದ ನಂತರ ನಿಮಗೆ 18ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ಬಂದಿದೆ. ಸೊ ಹಾಗಾದ್ರೆ ನಿಮ್ಗೆ ನಾಳಿನಿಂದ 100% ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಕ್ಕೆ ಶುರು ಆಗ್ತಾ ಇದೆ. ಸೊ ಇಲ್ಲಿ ಒಂದೇನಪ್ಪಾ ಅಂತಂದ್ರೆ, ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ದೊಡ್ಡ ಮೊತ್ತದ ಅಮೌಂಟ್ ಆಗಿರೋದ್ರಿಂದ ಸ್ವಲ್ಪ ಹಣವನ್ನ ರಿಲೀಸ್ ಮಾಡ್ತೀವಿ. ನಿಮಗೆ ಬಂದಿಲ್ಲ ಅಂದ್ರೆ ಜಸ್ಟ್ ವೇಟ್ ಮಾಡಿ, ನಿಮಗೆ ಸಂಜೆ ಅಥವಾ ನಾಡಿದ್ದು ನಿಮಗೆ ಈ ರೀತಿಯಾಗಿ ಹಣ ನಿಮ್ಮ ಖಾತೆಗಳಿಗೆ 100% ಆಗಿ ಜಮಾ ಆಗುತ್ತಂತ ಒಂದು ವರದಿ ಬಂದಿರುವಂತದ್ದು. ಸೊ ಅದಕ್ಕಾಗಿ ನಾಳೆ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಮತ್ತೆ ಸ್ವಲ್ಪ ದಿನಗಳ ನಂತರ 18ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಮಾಹಿತಿ ಬಂದಿರುವಂತದ್ದು. ಜಸ್ಟ್ ನೀವು ಕಾಯ್ಬೇಕು, ಎಲ್ಲಾ ಜಿಲ್ಲೆಯವರಿಗೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಸೊ ಹಾಗಾದ್ರೆ ನಾಳೆಯಿಂದಾನೇ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರ್ರಿ. ಬೆಳಿಗ್ಗೆ 10:30ರಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಶುರು ಆಗ್ತಾ ಇದೆ. ಸೊ ಹಾಗಾದ್ರೆ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ, ನಾಳೆ ಯಾರ್ಯಾರಿಗೆ ಹಣ ಬಂತು, ಯಾರ್ಯಾರಿಗಿಲ್ಲ, ನಿಮ್ಮ ಜಿಲ್ಲೆಗಳ ಹೆಸರುಗಳು ಯಾವ್ಯಾವು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.